ಶ್ರೀಮಾನ್ಯ ಎಂ.ವೈ. ಪಾಟೀಲ್ ಅವರಿಗೆ ಶಾಸಕ ಸ್ಥಾನ ಜೆ.ಎಂ. ಕೊರ್ಬು ಅವರು ಕೊಟ್ಟ ಭಿಕ್ಷೆ. ಎಸ್ ವೀಕ್ಷಕರೇ, ಇಂದು ಅಫ್ಜಲ್ಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಜಮೀಲ್ ಗೌಂಡಿ ಅವರು, ನಿನ್ನೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರುಗಳು ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್, ಮಕ್ಬೂಲ್ ಪಟೇಲ್, ಅಹಿಂದ ವರ್ಗದ ನಾಯಕರಾಗಿರ್ತಕ್ಕಂಥ ಜೆ.ಎಂ. ಕೊರ್ಬು ಅವರ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿರುವುದು ಖಂಡಿಸುತ್ತೇವೆ. ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರು ಬಹಿರಂಗವಾಗಿ ಮಾತನಾಡುವುದು ಸರಿಯಲ್ಲ. ಅದು ಏನೇ ಇದ್ದರೂ ಪಕ್ಷದಲ್ಲಿ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳುತ್ತಿದ್ದೀರಿ. ಆದರೂ ಕೂಡ ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರು ಎಂ.ವೈ. ಪಾಟೀಲ್ ಅವರಿಗೆ ಹಲವು ಬಾರಿ ಅವರ ಸುಪುತ್ರರ ಬಗ್ಗೆ ಹೇಳಿದರೂ ಕೂಡ ಶಾಸಕರು ಗಂಭೀರವಾಗಿ ಪರಿಗಣಿಸಿ ಇದ್ದ ಕಾರಣ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಶ್ರೀಮಾನ್ಯ ಮಾಲಿಕಯ್ಯ ಗುತ್ತೇದಾರ್ ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ, ಸಾರ್ವಜನಿಕವಾಗಿ ಹಂಚಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಮಕ್ಬೂಲ್ ಪಟೇಲ್ ಅವರ ಬಗ್ಗೆ ಮಾತನಾಡುತ್ತಿದ್ದೀರಿ. ಅವರು ಕಾಂಗ್ರೆಸ್ನಲ್ಲಿ ರಾಜಕೀಯ ಮಾಡಿದಷ್ಟು ನಿಮ್ಮ ವಯಸ್ಸಲ್ಲ. ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ಮುಖ್ಯವಾಗಿ ಹೇಳುವುದಾದರೆ ಅವರು ಮೂಲ ಕಾಂಗ್ರೆಸ್ಸಿಗರು. ಮಕ್ಬೂಲ್ ಪಟೇಲ್ ಅವರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠಗೊಳ್ಳಲು ಅವರ ಕೊಡುಗೆ ಅಪಾರವಾದದ್ದು. ಅದರಂತೆ ಅಹಿಂದ ನಾಯಕರಾಗಿರ್ತಕ್ಕಂಥ ಜೆ.ಎಂ. ಕೊರ್ಬು ಅವರು ಮುರುಮ್ ರಸ್ತೆ ಅಡಿಗಲ್ ಸಮಾರಂಭ ಕಾರ್ಯಕ್ರಮದಲ್ಲಿ ಅವರು ಕಣ್ಣೀರು ಹಾಕಿರುವುದರ ಬಗ್ಗೆ ನಿಮಗೆ ಗೊತ್ತಿಲ್ಲದಿದ್ದರೂ ಹಾಸ್ಯಾಸ್ಪದವಾಗಿ ಮಾತನಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? 2018 ಚುನಾವಣೆ ವೇಳೆಗೆ ಶಾಸಕರ ಸ್ಥಾನಮಾನ ಪಡೆದುಕೊಳ್ಳುವುದಕ್ಕೆ ಜೆ.ಎಂ. ಕೊರ್ಬು ಅವರು ಕೊಟ್ಟ ಭಿಕ್ಷೆ. ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರು ಕೆಕೆಆರ್ಟಿಸಿ ಅಧ್ಯಕ್ಷ ಪಡೆಯಲು ಶ್ರೀಮಾನ್ಯ ಎಂ.ವೈ. ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬ್ಲಾಕ್ ಮೇಲ್ ಮಾಡುವ ಮೂಲಕ ನನ್ನ ಮಗನಿಗೆ ಕೆಕೆಆರ್ಟಿಸಿ ಅಧ್ಯಕ್ಷ ಸ್ಥಾನ ನೀಡದೇ ಇದ್ದರೆ ನಾನು ಶಾಸಕರ ಹುದ್ದೆಗೆ ರಾಜೀನಾಮೆ ನೀಡುತ್ತೇನೆ ಎಂದು ಶಾಸಕರು ಖರ್ಗೆ ಅವರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಆದ್ದರಿಂದ ನೀವು ಮುಖಂಡರುಗಳು ಮಾತನಾಡಬೇಕಾದರೆ ಮಾತಿನ ಮೇಲೆ ಹಿಡಿತವಿರಲಿ. ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದರೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರೆಲ್ಲ ಸೇರಿಕೊಂಡು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಮನೆಯ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅವಧೂತ್ ಜಮಾದಾರ್, ವಿಜಯಕುಮಾರ್ ಪಾಟೀಲ್, ನಿಜಾಮುದ್ದೀನ್ ಜಮಾದಾರ್, ಲತೀಫ್ ಪಟೇಲ್, ಪ್ರಶಾಂತ್ ಮ್ಯಾಕೇರಿ, ಶರಣು ಮಂಗಳೂರು, ಬೀರಪ್ಪ ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಒಂದು 15 ದಿವಸ ಮೊದಲೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅಪ್ಪನ ಮುಂದೆ ಮಗನಿಗೆ ಈ ಥರ ಮಾತಾಡಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಈ ವಿಷಯಕ್ಕೆ ಸಾಹೇಬರು ಅಲ್ಲಿ ಹಲವಾರು ಬಾರಿ MLA ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕಾ ಸಾಹೇಬರು ಗಮನಕ್ಕೂ ತಂದಿದ್ದಾರೆ. ನೋಡಿ, ಅಫ್ಜಲ್ಪುರದಲ್ಲಿ ಇಲ್ಲಿ ಮಲಿತಾಯಿ ಧೋರಣೆ ನಡೆದಿದೆ. ಒಂದು ಕೈಗೆ ಸುಣ್ಣ, ಮತ್ತೊಂದು ಕೈಗೆ ಬೆಣ್ಣೆ ಹಚ್ಚೋ ಕೆಲಸ ನಡೆದಿದೆ. ನಮ್ಮ ಕಾರ್ಯಕರ್ತರಿಗೆ ಏನೂ ಅವರು ರೆಸ್ಪಾನ್ಸ್ ಕೊಡಲಾಗ್ಯಾರ ಅಂತ ಹೇಳ್ಕೊಂಡಿದ್ದಾರೆ. ಆದ ಮೇಲೆ ಅವರು ಹಲವಾರು ಸರಿ ಹೇಳಿದ ಮೇಲೂ ಇವರು ಯಾವ ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು ಹೇಳಿಕೆನು. ಆಮೇಲೆ ಸಾಹೇಬರು ಆ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ. ಅವರು ಹಿರಿಯ ನಾಯಕರು, ಅವರು ಎಂ.ವೈ. ಪಾಟೀಲ್ ಸಾಹೇಬರು ಹಿರಿಯರು. ಆ ವೇದಿಕೆಯಲ್ಲಿ ಹೇಳಿ ನಮ್ಮ ಕಾರ್ಯಕರ್ತರು ಈ ಥರ ಮಾಡ್ಲಾಕತ್ತಿದ್ದಾರೆ ನೀವು ಅಂತ ಹೇಳ್ತಿದ್ದ ಅದೇ ಇಶ್ಯೂವನ್ನು ಇಟ್ಟು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಈ ಥರ ಹೇಳಿಕೆ ಕೊಡಬಾರ್ದು ಅಂತಕ್ಕೆ. ಆಮೇಲೆ ಮತ್ತು ನಿನ್ನೆ ನಡೆದ ಅಲ್ಲಿ ಜೆ.ಎಂ. ಕೊರ್ಬು ಸಾಹೇಬ್ರವರ ಹೊಲದಲ್ಲಿ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿನೂ ಜೆ.ಎಂ. ಕೊರ್ಬು ಸಾಹೇಬರು ಏನು ಕಣ್ಣೀರಿಟ್ಟಿದ್ದು ಅವರು ಅದಕ್ಕೊಂದು ಹಾಸ್ಯ ಒಂದದು ಮಜಾ ಕಾಮಿಡಿ ಟೈಪ್ ತೊಗೊಳಕತ್ತಿದ್ದಾರೆ ಅವರು. ಏಕೆಂದರೆ ಅವರ ನೋವು ಸಹಿಸಲಾರೆ ಅವರು ಕಣ್ಣೀರಿಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, 1 ತಾಸು 2 ತಾಸು ತಡ ಆಗಿ ಬರ್ಲಿಕ್ಕೆ ಕಾರಣಕ್ಕೆ ಅವರು ಕಣ್ಣೀರು ಇಡ್ತಾ ಇದ್ದಾರೆ ಅಂತಕ್ಕೆ. ಇಲ್ಲ ಸರ್, ಅವರು ಕಣ್ಣೀರು ಅದಕ್ಕೆ ಇಟ್ಟಿದ್ದಾರೆ ಅಂದರೆ ಹಲವಾರು ಸಾರಿ ಈ ಕರೇಜ್ಗಿ ಮಣ್ಣೂರು ಮಹಾಶಾಲೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅವು ಎಂ.ವೈ. ಪಾಟೀಲ್ ಸಾಹೇಬರು 4-5 ಲೆಟರ್ ಕೊಟ್ಟಿದ್ದಾರೆ, 10 ಲೆಟರ್ ಕೊಟ್ಟಿದ್ದಾರೆ. ಆ ಲೆಟರ್ ಮೇಲೆ XXX ಹಾಕಿ ಸಿಗ್ನೇಚರ್ ಮಾಡಿದ್ರು ಒಂದೂ ಲೆಟರ್ ಕೆಲಸ ಆಗಿಲ್ಲ. ಆ ಟೈಮ್ದಾಗ ಆ ಜೆ.ಎಂ. ಕೊರ್ಬು ಸಾಹೇಬರು ಅವರು ಒಂದು ಶಾಸಕರು MLA ಕ್ಯಾಂಡಿಡೇಟ್ ಆಗಿದ್ದರು. ಅವರು ಮೇನ್ ಹೈಕಮಾಂಡದ ಒತ್ತಡ ಮೇರೆ ಆದೇಶ ಪ್ರಕಾರ ತಲೆಬಾಗಿ ಎಂ.ವೈ. ಪಾಟೀಲ್ ಸಾಹೇಬ್ರಿಗೆ ಅವರು ಬೆಂಬಲ ಮಾಡಿದ್ರು. ಬೆಂಬಲಕ್ಕಿಂತ ಮೊದಲೇ ಅಪ್ಪ ಮಕ್ಕಳು ಅವ್ರ ಮನೆಗೆ ಹೋಗಿ ಕೈ ಮುಗಿದು ಇದೊಂದು ಸಾರಿ ನಮ್ಮ ಬೆಂಬಲ ಮಾಡ್ರಿ ಅಂತ ಹೇಳ್ಕೊಂಡಿದ್ದ ಮೇಲೆ ಹಾಲ್ಮತ ಸಮಾಜದ ನಾಯಕ ಏನು ಕೊರ್ಬು ಸಾಹೇಬ್ರು ಇದ್ದರು, ಅವರು ಬೆಂಬಲ ಸೂಚಿಸಿದ್ರು. ಒಂದೇ ಒಂದು ಮಾತಿಗೆ ಮೊನ್ನೆ ಖರ್ಗೆ ಸಾಹೇಬ್ರ ಮಾತಿಗೆ
AAC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರು ಮತ್ತಂದರೆ ಇಲ್ಲಿ ನಮ್ಮ ಅವರು ಬೆಂಬಲ ಮಾಡಿದ್ರು. ಇವತ್ತು ಇವು ಶಾಸಕರಾಗಲಿಕ್ಕೆ ಮೇನ್ ಕಾರಣಕರ್ತರೆ ಕೋರ್ಬೋ ಸಾಹೇಬರು. ಅವರು ಕೊಟ್ಟ ಭಿಕ್ಷೆನೇ ಇವತ್ತು ಇವರು MLA ಆಗಿದ್ದು ತಾಲೂಕದಾಗ. ಇವರು MLA ಆಗಿದ ಮೇಲೆ ಇವರ ಮಗನೇ ಇವತ್ತು KKRDC ಅಧ್ಯಕ್ಷ ಆಗಿದ್ದು. ಅಷ್ಟು ಆಗಿದ ಮೇಲೆ ಅವರು ಯಾರು ವೇದಿಕೆ ಮೇಲೆ ಅಳ್ಳಿಲ್ರಿ. ದೇಶ ಪ್ರಧಾನಮಂತ್ರಿ ದೇವೇಗೌಡ ಸಾಹೇಬರು ಕಣ್ಣೀರಿಟ್ಟಿದ್ದಾರೆ ಜನರ ಮುಂದೆ. ಯಡಿಯೂರಪ್ಪ ಅವರು ನನಗೆ ಕುಮಾರಣ್ಣ ಮೋಸ ಮಾಡಿರಂತ ಕಣ್ಣೀರಿಟ್ಟಿದ್ದಾರೆ. ಮತ್ತಿದು ಆಗನ ಹಲವಾರು ನಾಯಕರು ವೇದಿಕೆ ಮೇಲೆ ಕಣ್ಣೀರಿಟ್ಟಿದ್ದಾರೆ. ಅವ್ರು ಕಣ್ಣೀರಿಟ್ಟಿದ ಮೇಲೆ ಅಳದೆ ಅದ, ಅವರು ಹಗಲತ್ತಿನಲ್ಲಿ ಕನಸು ಕಾಣ್ತಾರೆ. ಅರೆ ಕನಸು ಕಾಣೋದೇನು, ಒಂದು ಹಾಲು ಮತ್ತು ನಾಯಕ ಬಡ ಕುಟುಂಬದಿಂದ ಬಂದಿದ್ದವ್ರು ಕನಸು ಕಾಣಬೇಡ್ದ? ಅವ್ರು ತಪ್ಪ ಕನಸು ಕಂಡೋದು? ಇವ್ರು ಕನಸೇ ಕಾಣಬೇಡ್ದಲ್ಲ ಬಡವರು. ನೀವೇ ಕನಸು ಕಾಣಿದ್ರೆ ನಿಮ್ಗೆ ಸರಿಯಾಗ ಅವ್ರು ಕನಸು ಕಾಣಬಾರ್ದು. ಯಾವ ವಿರೋಧಿಲ್ಲ, ಯಾವ ಸಮಾಜ ವಿರೋಧಿ ಇದ್ರ ಈ ಸಮಾಜ ನಾಯಕಿಗೆ MLA ಅವ್ರಿಗೆ ಬೆಂಬಲ ಮಾಡ್ತಿದ್ದಿಲ್ಲ. ಕೋರ್ಬಾ ಸಾಹೇಬರು ಫಸ್ಟ್ ಗಮನಕ್ಕಿರಲಿ. ಅವರು ಮಾಡಿದ ಮೇಲೆ ಅವರು ನೋವು ತೊಳ್ಕೊಂಡಿದ್ದಾರೆ. ನಿಮ್ಮ ಮಗ ಮಾಡ್ತಿದ್ದ ಅನ್ಯಾಯ, ನಮ್ಮ ಒಂದು ಕೆಲಸ ಆಗಲಾಗಿದೆ. ಇಡೀ ತಾಲೂಕಾದಾಗ ನಮ್ಮ ಜನ ಕೇಳ್ತಾ ಇದ್ದಾರೆ, ಕಾರ್ಯಕರ್ತರು ಕೇಳ್ತಾರೆ ಅಂದರೆ ತಮ್ಮ ನೋವು ಹಂಚ್ಕೊಂಡಿದ್ದಾರೆ. ಇದೇ ಥರ ನಮ್ಮ ಶಾಸಕರು ಆದ ಮಾಜಿ ಮಂತ್ರಿ ಆದ ಮಾಲೀಕರ ಸಾಹೇಬರು ಅದೇ ಟೈಮ್ ಹೇಳ್ಕೋತಾರೆ. ರೇವ್ರ ಕೇದಾಗ ಹೇಳಿಕೆ ಕೊಟ್ಟರೆ ಅವ್ರೇನಂತಾರೆ, ಅವ್ರು ಏನು ಸಾಧನೆ, ಅವ್ರ ಸಾಧನೆ ಏನು ಮಾಡಿದ್ದಾರೆ ಅದು ಇಡೀ ತಾಲೂಕು ರೈತರು ಕೇಳ್ರಿ. ಅವ್ರು ಸಾಧನೆ ಹೇಳ್ತಾರೆ. ಮಾಲೀಕ ಗೊತ್ತಿರೋ ಸಾಹೇಬ್ ಸಾಧನೆ ಹೇಳ್ತಾರೆ. ಅವ್ರು ಏನು ಸಾಧನೆ ಮಾಡಿದ್ದಾರೆ, ತಾಲೂಕದಾಗ ಏನೇನು ಕೆಲಸ ಮಾಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅನ್ನೋದು ಎಲ್ಲ ಜನರಿಗೆ ಗೊತ್ತಿದೆ. 6 ಸಾರಿ ಇಲ್ಲಿ ಜಾನಾರ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ನಾಯಕ ಇಲ್ಲಂದ್ರೆ ಇವರು ಎಲ್ಲ 5 ನಾಯಕ ಆಗಿ ಇವರು ಬಂದರೆ ಏನಪ್ಪ, ಇವರು ಇದೇ ಲೋಕಸಭೆ ಚುನಾವಣೆದಾಗೆ ಮೊನ್ನೆ ಹೋಗಿದ್ದು ಆ ಟೈಮ್ದಾಗ ಸಾಹೇಬರು ಬೆಂಬಲ ಕೊಟ್ಟಿದ್ದು ಮತ್ತು ಈ ಶ್ರೀಮಾನ್ ಮಕ್ಬೂಲ್ ಪಟೇಲ್ ಸಾಹೇಬರು ಬೆಂಬಲ ಕೊಟ್ಟಿದ ಮೇಲೆ ಇಷ್ಟು ಲೀಡ್ ಕಡಿಮೆ ಆಗಿದೆ. ಅಫ್ಜಲ್ಪುರ ಇಲ್ಲಾಂದರೆ 1 ಲಕ್ಷ ಲೀಡ್ ಆಗ್ತಿತ್ತು BJPಲಿ. ಇದೇ ಲೀಡ್ಗಿಂತ ಮೊದಲು ಹೇಳಿಕೆ ಕೊಡ್ತಿರೋರು ಶಾಸಕರು ಸುಪುತ್ರರು. ನಾವು ಈ ಸಾರಿ MP ಎಲೆಕ್ಷನ್ 50,000 ಲೀಡ್ ತೋರಿಸ್ತೀವಿ, 50,000 ಲೀಡ್ ಕೊಟ್ಟಿಲ್ಲ ಅಂದರೆ ನಾವು ರಾಜಕೀಯ ನಿಮಿತ್ತ ತೊಗೋತೀನಿ ಅಂತ ಹೇಳಿಕೆ ಕೊಡ್ತಿದ್ರು ಅವರು. ರಾಜಕೀಯ ನಿಮಿತ್ತ ತೊಗೊಂಡಿಲ್ಲ ಅವರು. ರಾಜಕೀಯದಲ್ಲಿ ರಾಜ್ಯದಲ್ಲಿ ನಿಗಮ ಅಧ್ಯಕ್ಷರು ಮತ್ತು ಕ್ಯಾಬಿನೆಟ್ ದರ್ಜೆ ತೊಗೊಂಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿಲ್ಲ. ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಅವರು 5 ಮತವನ್ನು ಪಡೆದು ಅರೆ ನಿಮ್ಗೆ ಎಷ್ಟು ಇದು ಸ್ವಾಭಿಮಾನ ಇತ್ತು, 5 ಬಗ್ಗೆ ಇದು ಸ್ವಾಭಿಮಾನ ಇತ್ತು ನಿಮ್ಗೆ ಇದು ಇತ್ತಂದರೆ ಇವತ್ತೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬನ್ನಿ ನೋಡಿ, ನೀವು ಗೆದ್ದು ತೋರಿಸಿ. ಇವತ್ತು ನಾಯಕರಿಗೆ ಟೀಕೆ ಮಾಡ್ತೀರಿ, ಮಕ್ಬೂಲ್ ಪಟೇಲ್ ಬಗ್ಗೆ ಹೇಳ್ತೀರಿ. ಅರೆ ಮಕ್ಬೂಲ್ ಪಟೇಲ್ ಹೇಳಿಕೆ ಕೊಡೋಕ್ಕಿಂತ ಮೊದಲು ಮಕ್ಬೂಲ್ ಪಟೇಲ್ ಇದೇ ಅಫ್ಜಲ್ಪುರ ತಾಲೂಕಿಗೆ 17 ವರ್ಷ ಅವರು ತಾಲೂಕು ಅಧ್ಯಕ್ಷಕ್ಕೆ ಸೇವೆ ಮಾಡಿದ್ದಾರೆ. ನೀವು ಹೇಳಿಕೆ ಕೊಡೋರು ನಿಮ್ಮ ವಯಸ್ಸು ಎಷ್ಟಿದೆ? ನಿಮ್ಮ ವಯಸ್ಸಿಗಿಂತ ಹೆಚ್ಚು ಈ ಪಕ್ಷದಾಗ ಅವರು ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಇಲ್ಲಿದ್ದು ಮನನೊಂದಿ ಅವರು ಮನೆಯಲ್ಲಿ ಕೂತು ಬೇರೆ ಪಕ್ಷೇತರವರು ಬೆಂಬಲ ಮಾಡಿದ್ದಾರೆ. ಇದೇ 2018ದಾಗ ಸಪೋರ್ಟ್ ಮಾಡಿದ್ರು. ಏನು ಮಾಡಿದ್ರು? ಅವ್ರ ಹೇಳಿದ ಕೆಲಸ ಆಗಿಲ್ಲ. ಅದಕ್ಕೆ ಮನನೊಂದವ್ರು ಮನೆಯಲ್ಲಿ ಕೂತಿದ್ದಾರೆ ಮಕ್ಬೂಲ್ ಪಟೇಲ್ ಅವರು. ಇವತ್ತು ಇದೇ ಮಕ್ಬೂಲ್ ಪಟೇಲ್ ಸಾಹೇಬರು, ಮಾಲಿಕಾ ಸಾಹೇಬರು ಇದ್ದಿದ್ದಿಲ್ಲ ಅಂದ್ರೆ ಇವ್ರು MP ದಾಗ ಎಷ್ಟು ಕಡಿಮೆ ಲೀಡ್ ಆಗ್ಯದ ಗೊತ್ತದ? ಇಲ್ಲಿ ಎಷ್ಟೋ ಪ್ರಯತ್ನ ಮಾಡಿದ ಮೇಲೆ ಆಗಿದೆ. ಆದರೆ ಇವ್ರು ಅರ್ಥನು ಅಪ್ಪ ಮಕ್ಕಳ ಮುಂದೆ ಬಂದಕ್ಕೆ ಪಾರ್ಟಿ ಜಾಯ್ನ್ ಆಗಿದ ಮೇಲೆ ಪಾರ್ಟಿ ಜಾಯ್ನ್ ಆದಂಗ. ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಸಾಹೇಬ್ರ ಮನೆ ಮತ್ತು RK ಸಾಹೇಬ್ರ ಮುಂದೆ ಹೋಗಿ ಪಾರ್ಟಿ ಜಾಯ್ನ್ ಜಾಯ್ನ್ ಆದಂಗಿಲ್ಲ ಅವರಿಗೆ. ಇವ್ರ ಮುಂದೆ ಜಾಯ್ನ್ ಆದ್ರೆ ಜಾಯ್ನ್ ಆದಂಗೆ ಅವರು. ಈ MP ದಾಗ ಜಾಯ್ನ್ ಇಲ್ಲ. ನಮ್ಮ ಪಕ್ಷಕ್ಕೆ ಕೆಲಸನೇ ಮಾಡಿಲ್ಲ ಅವರು. 2023ದಾಗ ನಮ್ಮಲ್ಲಿ ಬಂದಿಲ್ಲ, ಪಕ್ಷದಾಗ ಬಂದಿಲ್ಲ. ಅವ್ರಿಗೆ ನಾವು ಅವ್ರು ಹೇಳಿಕೆ ಕೊಡೋದು, ಈ ನಮ್ಮ ಪಕ್ಷದಾಗ ಅವರು ಹೇಳಿಕೆ ಕೊಡೋದು ಏನದ ಅವರು? ಅರೆ ಪಕ್ಷದ ಹಿರಿಯರು, ಪಕ್ಷ ಕಟ್ಟಿದವರು ಅವರೇ, ಮೂಲವರು. ಮಾತಾಡೋ ಟೈಮ್ ಯಾವಾಗಲೂ ನಾಲ್ಗೆ ಹಿಡಿತನಲ್ಲಿ ಇಟ್ಟು ಮಾಡಬೇಕು, ಹಿರಿಯರಿಗೆ ಮಾತಾಡಬೇಕು. ಏನು ಮಾತಾಡ್ತೀರಿ ನೀವು ಅವರಿಗೆ? ಮಕ್ಬೂಲ್ ಪಟೇಲ್ ಅವ್ರ ಕಾಲಾಗ ಮಕ್ಬೂಲ್ ಪಟೇಲ್ ಕಾರ ಪೂರ್ತಿ ವಯಸ್ಸಾಯಿತು ಕಾಂಗ್ರೆಸ್ದಾಗ ಅವರಿಗೆ ಅಂತ ಹೇಳಿಕೆ ಕೊಡ್ತೀರಿ ನೀವು ಅವರಿಗೆ? ಈ ಥರ ಹೇಳಿಕೆ ಮತ್ತು ನಮ್ಮ ಈ ಗುತ್ತಿದಾರ್ ಸಾಹೇಬ್ರು ಹೇಳ್ತಾರೆ. ಅವರು ಏನು ಹೇಳ್ತಾಯಿದ್ರು ಅಂದ್ರೆ ಆ ಮಗ ನಮ್ದು ಏನು ಮಾಡ್ಯಾನ. ಅರೆ ಏನು ಮಾಡ್ಯಾನ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಒಂದು ಕಾರ್ಯಕರ್ತರ ಕೆಲಸ ಆಗಲಾಗಿದೆ. ಕಾಂಗ್ರೆಸ್ನವ್ರ ಕೆಲಸ ಆಗಲಾಗಿದೆ. ಯಾವ ಕಾಂಗ್ರೆಸ್ ಕೆಲಸ ಮಾಡ್ಲಾಗಿದೆ, ಯಾವ ಕಾರ್ಯಕರ್ತರ ಕೆಲಸ ಮಾಡ್ತೀರಂದ್ರೆ ನೀವೇ ಇದ್ದೀರಿ ಪಕ್ಷದ, ನೀವು ತಿಳ್ಕೊಡ್ರಿ ಯಾವ ಪಕ್ಷದಿಂದ ಬಂದವ್ರು ಕೆಲಸ ಕೊಡ್ಲಾಗತ್ತೀರಿ, ಯಾಕೆ ಪಕ್ಷ ಕೆಲಸ ಮಾಡ್ಲಾಕತ್ತೀರಿ ನೀವು ಅನ್ನೋದು. ಅದಕ್ಕೆ ನೋವಾಗಿ ಅವ್ರು ನೋವು ಹೊರಗೆ ಹಾಕಿದ್ದಾರೆ. ನಮ್ಮ ಶಾಸಕರು ಅವ್ರ ಸುಪುತ್ರರು ನಿತೀಶ್ ಕುಮಾರ್ ಅವರು ಹಗಲಂದಿಲ್ಲ ರಾತ್ರಿಯಲ್ಲಿಂದ MP ಎಲೆಕ್ಷನ್ ಓಡಾಡಿದ್ದಾರೆ. ಮತ್ತು
RK ಸಾಬ್ರಿಗೆ ಗೊತ್ತಿದೆ, ರಾಧಾಕೃಷ್ಣ ದೊಡ್ಡಮನಿ ಸಾಬ್ರಿಗೆ ಗೊತ್ತಿದೆ, MP ದಾಗ ಯಾರ್ಯಾರು ಓಡಾಡಿದ್ದಾರೆ, ಯಾರ್ಯಾರು ಅವ್ರ ಬಳಿ ಥರದ ಬುಕ್ಕ ಇದೆ. ಆ ಬುಕ್ದಾಗ ಹೋಗಿ ನೋಡಿ ಯಾರ್ಯಾರು ಮಾಡಿದ್ದಾರೆ ಕೆಲಸ ಅನ್ನೋದು, ಯಾರು ಮಾಡಿದ್ದಾರೆ, ಎಷ್ಟು ಇದು ಓಡಾಡಿದ್ದಾರೆ, ಪಕ್ಷಿಗಾಗಿ ಯಾರು ಮಾಡಿದ್ದಾರೆ. ಅದು ಏನೋ ಮಾತಾಡ್ಬೇಕಂದ್ರೆ ಪಕ್ಷದಾಗ ಸ್ವಲ್ಪ ನೋಡಿ ಮಾತಾಡಬೇಕು. ಅರೆ ಕೋರ್ವ ಸಾಹೇಬ್ರು ಹಾಗೆ ಹೇಳಿದ್ರಿ, ಅವ್ರು ಕಣ್ಣೀರು ಇಡ್ತಾರೆ, ಅವ್ರು ಹಿಂಗೆ ಮಾಡ್ತಾರೆ. ಅರೆ ಕಣ್ಣೀರು ಮನನೊಂದಿ ಕಣ್ಣೀರು ಇಟ್ಟಿದ್ದಾರೆ ಅವರು, ಅವ್ರಿಗೆ ನೋವಾಗಿದೆ, ಅವ್ರು ತಡ ಮಾಡಿದಕ್ಕಾಗಿ ನೋವು ಆಗಿಲ್ಲ ಅವರಿಗೆ. ನಾವು ಹೇಳಿದ ಕೆಲಸ ಆಗಲಾಗಿದೆ. ನಾನು ಶಾಸಕ ಆಗಿ ನಿಂದಿರ್ಬೇಕಂತ ಹಲವಾರು ಇದ್ರಾಗ ಲಾಕ್ಡೌನ್ದಾಗ ಎಂಥೋ ಬಡವರಿಗೆ ಕಿಟ್ ಹಂಚಿದ್ರು ಅವರು, ಬಡವರ ಪರ. ಅಲ್ಲಿ ಪಕ್ಷ ನೋಡಿಲ್ಲ, ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಎಲ್ಲ ಮನೆಗಳು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅವರು. ಅಂತ ಮಾಡಿದವರಿಗೆ ಅಂಥವ್ರಿಗೆ ಟೀಕೆ ಮಾಡ್ತೀರಿ ನೀವು. ಅಲ್ಲಿ ಮಸೂದಿದಾಗ ಬೆಂಕಿ ಇಟ್ಟರು, ಕುರಾನ್ ಸುಟ್ಟಿದ್ರು. ಹೋಗಿ ಸೌಜನ್ಯಕ್ಕಾಗಿ ಹೋಗಿ ಅಲ್ಲಿ ಮುಸ್ಲಿಂ ಸಮಾಜ ಹೋಗಿ ಭೇಟಿಯಾಗಿಲ್ಲ. ಇದೇ ಶಾಸಕರ ಸುಪುತ್ರರು ಮತ್ತು ಶಾಸಕರು ಹೋಗಿ ಅಲ್ಲಿ ಮುಸ್ಲಿಂ ಸಮಾಜ ಹೋಗಿ ಭೇಟಿಯಾಗಿಲ್ಲ ಅವರು. ಮತ್ತು ಮುಸ್ಲಿಂ ಸಮಾಜ ಪರ ಮಾತಾಡ್ತೀರಿ ನೀವು. 6 ಕೋಟಿದ 30 ಲಕ್ಷ ರೂಪಾಯಿ ಅನುದಾನ ತಂದೀನಿ, ಸಮಾಜಕ್ಕೆ ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ಮಾಡಿರಿ ನೀವು? ನಿಮ್ಮ ಪೀರಿಯಡ್ದಾಗೆ ಐತಿದು. ಮತ್ತು ಎರಡನೇದಂದ ಇದೇ ಬಿದ್ನೂರು ಬಾಜು ಗರ್ ಬಾಜು 10 ಗಂಟೆಗೆ ದರ್ಗಾ ಬೀಳಿಸ್ತಾರೆ. JCB ಇಟಾಚಿ ಹಚ್ಚಿ, JCB ಮತ್ತು ಟ್ರ್ಯಾಕ್ಟರ್ ತಂದಕ್ಕೆ ದರ್ಗಾ ಬೀಳಿಸ್ತಾರೆ. ಇದೇ 3 ವರ್ಷದಿಂದ ನಿಮ್ಮ ಅಧಿಕಾರ ಅವಧಿಯೊಳಗೆ ಅಲ್ಲಿ ಸೌಜನ್ಯಕ್ಕೆ ಹೋಗಿ ಮುಸ್ಲಿಮರು ಇನ್ನೂ ಭೇಟಿಯಾಗಿಲ್ಲ ನೀವು. ಅರೆ ಯಾಕೆ ದರ್ಗಾ ಬೀಳಿಸಿರಿ? ಮುಸ್ಲಿಮರಿಗೆ ಯಾಕೆ ಅನ್ಯಾಯ ಮಾಡ್ಲಾಕತ್ತೀರಿ? ಈ ಥರ ಮುಸಲ್ಮಾನ ಯಾಕೆ ನೀವು ದೌರ್ಜನ್ಯ ಮಾಡ್ಲಾಕತ್ತೀರಿ ಅಂತ ಶಾಸಕರಾಗಲಿ ಶಾಸಕರ ಸುಪುತ್ರ ಆಗಿ ಹೋಗಲಿ ಒಂದು ಸಲ ಹೋಗಿ ಆ ಸಮಾಜಕ್ಕೆ ಹೋಗಿ ಅಲ್ಲಿ ಭೇಟಿಯಾಗಿಲ್ಲ. ಏನು ನಮ್ಗೆ ಏನು ಸಮಾಜ ಮಾಡಿದ್ರಿ? ಏನು ಮಾಡಿರಿ ನೀವು ಸಮಾಜ? ನಮ್ಮ ಸಮಾಜ ಮುಸ್ಲಿಂ ಸಮಾಜರಿಗೆ ಏನೂ ಇಲ್ಲ. ಅರೆ KPCC ಮೆಂಬರ್ ಮಾಡಿವ್ರಿ ನಾವು ಪಪ್ಪು ಪಟೇಲ್. ಅರೆ KPCC ಮೆಂಬರ್ದು ಏನಾಗ್ತದ್ರಿ? ಯಾವ ನಾಮಿನೇಟ್ ಮಾಡಿರಿ ಹೇಳ್ರಿ, ಒಂದು ನಾಮಿನೇಟ್ ಮಾಡೋದಿತ್ತು. ಶಾಸಕರು ನೀವೇ KKRTC ಅರೆ ಅದಕ್ಕೆ ಅಂದರು ನೀಲ್ಕಂಠ ಮುಲ್ಗೆದವ್ರು ಅಂದರು. ಅರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಿಗೆ ಅವರು ಸುಪುತ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ KKRTC ಅಧ್ಯಕ್ಷ ಸ್ಥಾನ ಪಡ್ಕೊಂಡಿರಿ ನೀವು. ನನಗೆ ಕೊಟ್ಟಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ MLA ಸ್ಥಾನಗಂತಕ್ಕೆ. ಆ ಸಾಹೇಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂದಿರಿ ನೀವು KKRTC ಅಧ್ಯಕ್ಷ ನೀವು. ಅದು ನೇರ ಎಲ್ಲ ಪತ್ರಿಕಾ ಮಾಧ್ಯಮ ಬಂದಿದ್ದು. ನೀಲ್ಕಂಠ ಮುಲ್ಗೆಯವ್ರು ಹೇಳ್ತಾರೆ, ಪೂಜೆ ತಂದೆನಲ್ಲೇ ನಾ ಮಾಡ್ತಿದ್ದ, ಅವರಿಗೆ ಕಾಲು ಬೀಳ್ತಿದ್ದ, ಅಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ಸುಮ್ ಕೂತೆ ಬಿಟ್ಟು ನಾ ಸ್ಥಾನ ಬಿಟ್ಟು ಕೂತೆ ಅಂತಕ್ಕೆ. ಈ ಥರ ಮಾಡ್ಕೊತಿದ್ರೆ ಪಕ್ಷ ಹ್ಯಾಂಗೆ ಕಟ್ತೀರಿ ನೀವು? ಪದೇ ಹೇಳ್ತೀರಿ ನೀವು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಏನಾಗಿಲ್ಲ. ಅವರು ಇದೇ ನಮ್ಮ ಶಾಸಕರು ನನಗೆ ಆರೋಗ್ಯದ ಸಮಸ್ಯೆ ಇದೆ, ನಾನು ದಾಖಲೆಯಲ್ಲಿ ಇದ್ದೆ ಅಂತ ಹೇಳ್ಕೊಂಡ್ರು. ಅವರು ರೈತರ ಬಗ್ಗೆ ಪರ ಕಾಳಜಿ ವಹಿಸಿಲ್ಲ. ಅವರು ತಮ್ಮ ಮಗ ಪರ ಬ್ಯಾಟಿಂಗ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಮಂತ್ರಿಯವ್ರ ಮನೆಗೆ, ಮಿನಿಸ್ಟರ್ ಮನೆಗೆ ತೊಗೊಂಡು ಭೇಟಿ ಮಾಡಿದ್ರು. KKRD ಅಧ್ಯಕ್ಷ ಮಾಡ್ಬೇಕಂತಕ್ಕೆ. ಆ ಟೈಮ್ದಾಗ ನನಗೆ ಬಂದಿಲ್ಲ, ಆ ಟೈಮ್ದಾಗ ಕಾರ್ಯಕರ್ತರ ನನಗೆ ಬಂದಿಲ್ಲ. ತಮ್ಮ ಮಗನೇ ನನಗೆ ಬತ್ತು, ನನ್ನ ಮಗನಿಗೆ ಮಾಡಬೇಕು ಅಂತ ಮಗನಿಗೆ ಅಲ್ಲಿ ಕಾರ್ಯಕರ್ತರು ಇದ್ದಿಲ್ಲ. ಎಂಥ ಕೋರ್ಬಾ ಸಾಹೇಬರು ಅವರು ಎಂಥ ತ್ಯಾಗ ಬಲಿದಾನ ಕೊಟ್ಟರು ಅವರು. ಆ ಟೈಮ್ದಾಗ ತಮ್ಮಲ್ಲಿ ಇದ್ದವ್ರಿಗೆ ಎಲ್ಲರಿಗೆ ಬಿಟ್ಟಿಕೆ ಅವ್ರು ಎಲ್ಲನೇ ತ್ಯಾಗ ಮಾಡಿದ್ರು. ದೋಸ್ತರು ಮಾಡಿ, ಇಲ್ಲ ನಾ ಪಕ್ಷ ಸಿದ್ಧಾಂತ ಒಪ್ತೀನಿ, ಕಾಂಗ್ರೆಸ್ ಸಿದ್ಧಾಂತ ಅದ, ನಾ ಕಾಂಗ್ರೆಸ್ ನನ್ನ ಹೈಕಮಾಂಡ್ ಆದೇಶ ಬಂದಿದೆ, ನಾ ಸಪೋರ್ಟ್ ಮಾಡ್ತೇನೆ, ಸಪೋರ್ಟ್ ಮಾಡಿದ್ರು. ರಾತ್ರಿಯಾಗಲ್ಲಿ ತೊಗೊಂಡು ತಿರುಗಾಡಿದ್ರಿ. ಆ ಟೈಮ್ದಾಗ ಅವ್ರು ಸಲಹೆ ಅನ್ನಿಸಿದ್ರು. ಈ ಟೈಮ್ದಾಗ ಅವರಿಗೆ ಕೆಟ್ಟ ಅನ್ನಿಸಿದ್ರು. ಅವರು ಕೋರ್ಬಸ್ ಅವರು ಬರೀ ಕಣ್ಣೀರು ಇಡ್ತಾರೆ. ಅವ್ರು ಹಗಲತ್ತಿ ಕನಸು ಕಾಣ್ತಾರೆ. ಅರೆ ಕನಸು ಕಾಣಿದ್ರೆ ಎಲ್ಲರಿಗೂ ಆಸೆ ಇರುತ್ತದೆ, ಅವ್ರ ಕಣ್ಣೀರಿಗೆ ಬೆಲೆ ಇಲ್ಲ. ಯಾಕೆ ಹಾಲು ಮತ ಸಮಾಜದವರು ಕನಸು ಕಾಣಬಾರ್ದಾ? ಬರೀ ನೀವೇ ಕನಸು ಕಾಣಬೇಕು. ಏನು ಮಾಡಿದಿರಿ? ನಿನ್ನೆ ಪತ್ರಿಕಾಗೋಷ್ಠಿದಲ್ಲಿ ನೋಡಿದೆ, ಒಬ್ಬ ನಮ್ಮ ಬ್ರದರ್ ಪತ್ರಿಕಾದವ್ರು ಕ್ವಶನ್ ಮಾಡ್ತಾರೆ. ಒಳ್ಳೆ ಕ್ವಶನ್ ಮಾಡಿದ್ರು ಅವರು. ಏನು ಮಾಡಿದಿರಿ? ನಿಮ್ಮ ಸಮಾಜದಲ್ಲಿ ನೀವೇ ಮಾಡಿರಿ, ಬೇರೆ ಸಮಾಜ ಏನು ಮಾಡಿರಿ? ಪ್ರಕಾಶ್ ಜಮಾದ್ರೆ ಬಿಟ್ಟು ಬೇರೆ ಸಮಾಜದಲ್ಲಿ ಏನು ಕೊಟ್ಟಿರಿ ನೀವು? ಏನೂ ಇಲ್ಲ. ಸುಮ್ ಒಬ್ಬರಿಗೊಬ್ಬರು ಮೋತಿ ನೋಡ್ತಾರೆ. ಸತ್ಯ ಗೊತ್ತದೆ. ಯಾರು ಹೇಳಿಕೆ ಕೊಡ್ಲಾಕ ಬಂದಿದ್ದಾರೆ ಅವರೇ ತಿಳಿಸಿ ಹೇಳಿದರೆ ಈ ಅರುಣ್ ಗೌಡ್ರು ಇನ್ನೂ ಒಳ್ಳೆ ಮನುಷ್ಯರಾತಿರೋರು. ಅವ್ರು ಹೇಳ್ಕಿದಾಗ ಏನಿದೆ ಮತ್ತು ಇದೇ ಇತ್ತು, ಅವ್ರ ಜನ ಮೇಲೆ ಬೆಂಬಲ ಅದ ಅಂತ ಹೇಳ್ತೀರಿ ಅವ್ರಿಗೆ. ಇದೇ ನಮ್ಮ ಇವರು ಅಶ್ಫಾಕ್ ಬಂದರಾಡೋರು ಒಂದು ಹೇಳಿಕೆ ಕೊಡ್ತಾರೆ. ಮುಸಲ್ಮಾನ್ ಸಮಾಜದವರಿಗೆ ನಾವು ಜಡ್ಪಿ ಮಾಡಿ. ಅರೆ ಸಾಹೇಬ್ರೆ, ಜಡ್ಪಿ ನೀವು ಏನು ಮಾಡಿರಲ್ಲ, ಬಿ ಜೆ ಪಿ ಪಕ್ಷದಲ್ಲಿ ಇದ್ದಾಗ ಜಡ್ಪಿ ಮಾಡಿರಿ. ಈ ಕಾಂಗ್ರೆಸ್ದಾಗ ಏನು ಮಾಡಿರಿ? ಮನಿ ಹೊಡೆಯೋ ಕೆಲಸ ಮಾಡ್ಲಾಗಿತ್ತೀರಿ. ಏನು ಮಾಡಿರಿ ನೀವು? ಏನೂ ಮಾಡಿಲ್ಲ. ಕಾಂಗ್ರೆಸ್ ನಮ್ಮ ಮುಸ್ಲಿಮರಿಗೆ ಏನು ಮಾಡಿರಿ ನೀವು? 8 ವರ್ಷದಿಂದ ನಮ್ಮ ಮುಸ್ಲಿಮರಿಗೆ ಕಣ್ಣೀರು ಹಾಕ್ಲಾಕತ್ತೀರಿ ನಮ್ಮ ಮುಸ್ಲಿಂ ಸಮಾಜದವರು. ಹೇಳ್ಕೊಬೇಡಿದ್ರೆ ಇದೇ ಹೋರಿ ನೀವು ಗೆದ್ದು ಬಂದ್ರಿ. ಈ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಅವರು, ಇಲ್ರಿ ಸಾಹೇಬ್ರೆ, ನಾವು ನಿಮ್ಮ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾಗಿ ನಾವು
ಏನೂ ತೊಂದರೆಗಳನ್ನು ಮಾಡಿಲ್ಲ, ಯಾವುದೇ ಥರ ನಾವು ಕಡೆಗಣಿಸಿಲ್ಲ. ಹೌದ್ರಿ ಅಧ್ಯಕ್ಷರೇ, ನಮ್ಮ ನಾಯಕರಾದಂಥ ರಿತೀಶ್ ಗುತ್ತೇದಾರವರು ನಿಮ್ಮ ನಾಯಕರನ್ನು ಅರುಣ್ ಕುಮಾರ್ ಎಮ್ ವೈ ಪಾಟೀಲ್ಜಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಏನು ಪಂಚ್ ಗ್ಯಾರಂಟಿಯ ಒಂದು ಬಾಡಿಯನ್ನು ರಚನೆ ಮಾಡಬೇಕಾದ್ರೆ ನಮ್ಮ ನಾಯಕರಾದಂಥ ಮಾಲಿಕೆ ಗುತ್ತೇದಾರ್ ಸಾಹೇಬರ ಕಾರ್ಯಕರ್ತರಿಗೆ ಅವಕಾಶಗಳನ್ನು ಕೊಡ್ರಿ ಅಂತೇಳಿ ಏನು ನಮ್ಮ ನಾಯಕರಾದಂಥ ರಿತೀಶ್ ಗುತ್ತೇದಾರಜಿಯವರು ಫೋನ್ ಮಾಡಿದಾಗ ಹೇಳ್ತಾರೆ, ಆಯ್ತು ಸರ್ ಅಂತ ಹೇಳಿದ್ರು. ಆಯ್ತು ಸರ್, ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಇದೇ ಅರುಣ್ ಕುಮಾರ್ ಎಮ್ ವೈ ಪಾಟೀಲ್ಜಿಯವರು. ಆದರೆ ಎಲ್ಲಿ ಮಾಡಿದ್ರಿ? ತಾಳ್ಮೆಯನ್ನು ಮೀರಿದ ಬಳಿಕ ಓಪನ್ ಆಗಿ ಹೇಳಿದ್ದಾರೆ, ನೀವೆಲ್ಲ ನಮ್ಮ ಕಾರ್ಯಕರ್ತರನ್ನ ಎಲ್ಲ ಈ ಥರ ಮಾಡ್ತಾಯಿದ್ದೀರ ನೋಡಿ, ಸರಿ ಇಲ್ಲ. ಪಾಟೀಲ್ ಸಾಹೇಬ್ರೆ ಹೇಳ್ರಿ ನಿಮ್ಮ ಮಗನ್ನ. ಕೆಲವರು ನಮ್ಮ ಕಾರ್ಯಕರ್ತರು ಅಸಮಾಧಾನ ಆಗ್ತಾಯಿದ್ದಾರೆ. ಇವಾಗ ನಮಗೆ ನಂಬ್ಕೊಂಡು ಈ ಕಾಂಗ್ರೆಸ್ ಪಕ್ಷದಾಗ ಬಂದವ್ರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಂಬಿದ್ದೀವಿ, DK ಶಿವಕುಮಾರ್ ಸಾಹೇಬ್ರು ನಂಬಿದ್ದೀವಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಂಬಿದ್ದೀವಿ. ನಾವು ಒಂದೇ ನಮ್ಮ ಗುರಿ ಏನದ ಅಂದ್ರೆ ರಾಧಾಕೃಷ್ಣ ಸಾಹೇಬ್ರಿಗೆ ಕೇಂದ್ರದಲ್ಲಿ ಕಳಿಸ್ಬೇಕಾಗ್ಯದ. ಇದೊಂದು ನನ್ನ ಕನಸದ. ನಾ ಯಾಕೆ ಕನಸದಪ್ಪ ಅಂದ್ರೆ ಈ ಒಬ್ಬ BJPಯ ಏನು ಉಮೇಶ್ ಜಾಧವ್ ತಂದು ನಾನೇ MP ಮಾಡಿದ್ದ, ಅವ ನನಗೆ ಈ ಥರ ಅನ್ಯಾಯ ಮಾಡ್ಯಾನ, ಇದು ನಾವು ಸೋಲ್ಸೇ ತೀರ್ಬೇಕಂತೇಳಿ ಏನು ನಮ್ಮ ಸಾಹೇಬ್ರು ಹಠ ತೊಟ್ಟಿದ್ರು. ಅದೇ ರೀತಿಯಾಗಿ ನಾವು ಹಗಲು ರಾತ್ರಿ ತಿರುಗಿ ನಮ್ಮ ನಾಯಕರು ರಿತೀಶ್ ಗುತ್ತೇದಾರ್ ಜೊತೆ ತಿರುಗಿ ನಾವು ಸಾಹೇಬ್ರಿಗೆ MP ಮಾಡಿದ್ದೀವಿ. ಯಾವುದೇ ಒಂದು ಕೆಲಸ ಕಾರ್ಯಗಳು ಏನಾದರೂ ನಮ್ಮ ನಾಯಕರ ಬಳಿ ಹೋದಾಗ ನಮ್ಮ ನಾಯಕರು ಫೋನ್ ಮಾಡಿ ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ. ಅರುಣ್ ಕುಮಾರ್ ಎಮ್ ವೈ ಪಾಟೀಲ್ಜಿ ಅವರು ಒಂದೂ ಕೆಲಸ ಮಾಡಲ್ಲ. ಅದಕ್ಕೆ ನಮ್ಮ ಸಾಹೇಬರು ತಾಳ್ಮೆ ಮೀರಿದ ಬಳಿಕ ನಮ್ಮ ಜನಾಂಗ ಏನು ನಮ್ಮ ಸಾಹೇಬ್ರ ಕಾರ್ಯಕರ್ತರು ಹೋಗಿ ನಾವು ಎಲ್ಲರೂ ಸಾಹೇಬ್ರೆ ಹಿಂಗಾದ್ರೆ ಹ್ಯಾಂಗ, ನಿಮ್ಮ ಮಾತು ಕೇಳ್ಕೊಂಡು ನಾವೆಲ್ಲ ಇಲ್ಲಿ ಪಕ್ಷದಾಗ ದುಡ್ದೀವಿ, ನಮ್ಗೆ ಯಾವುದೇ ಥರ ಒಂದು ಏನೂ ಮಾಡಲಾಗ್ಯಾರ, ಮತ್ತು ಹ್ಯಾ ಮಾಡೋದ ತಂದಾಗ ನಮ್ಮ ಸಾಹೇಬರು ತಾಳ್ಮೆ ಮೀರಿದ ಬಳಿಕ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಮಕ್ಬೂಲ್ ಪಟೇಲ್ಜಿಯವರು ನೀವು ಅಷ್ಟು ಹಿಂದುಳಿದ ವರ್ಗದ ಜನರ ಮೇಲೆ ಕಾಳಜಿ ಇದ್ರೆ ಮಕ್ಬೂಲ್ ಪಟೇಲ್ ಅವ್ರು ಏನ್ರಿ ಕಾಂಗ್ರೆಸ್ನಾಗ ಏನು ಹರ ಏನ್ರಿ ಅವರು? ಇಲ್ರಿ, ಅವ್ರು ಬಿಟ್ಟು ಹೋಗಿ ಈಗ ಬಂದಾರ್ರಿ. ಅರೇ ನೀವು ಅವರು ಕಾಂಗ್ರೆಸ್ ಪಕ್ಷದಾಗ ದುಡ್ದಷ್ಟು ವಯಸ್ಸಿಲ್ರಿ ನೀವು ಮಾತಾಡೋರಿಗೆ, ಅದು ತಿಳ್ಕೊಂಡು ಮಾತಾಡ್ರಿ. ಒಬ್ಬ ಹಿರಿಯ ನಾಯಕರದಾರ ಮತ್ತು ಹೇಳ್ತೀರಿ ಹಿಂದುಳಿದ ವರ್ಗದವ್ರ ಮೇಲೆ ಭಾಳ ಕಾಳಜಿ ಇದ್ದೀವಿ, ನಾವು ಭಾಳ ಚಂದ ಇದ್ದೀವಿ, ಅವ್ರಿಗೆಲ್ಲ ಹಿಡ್ಕೊಂಡು ಹೊಂಟಿವಿ ಅಂತ ಹೇಳ್ತೀರಿ. ಏನು ಹಿಡ್ಕೊಂಡು ಹೊಂಟ್ರಿ? ಒಬ್ಬ ನಾಯಕರು ಈ ಕಾಂಗ್ರೆಸ್ ಪಕ್ಷದಾಗ ಅವ್ರ ವಯಸ್ಸು ಎಷ್ಟದಲ್ಲ ಅಷ್ಟು ನಿಮ್ಗೆ ಸರ್ವಿಸ್ ಇಲ್ಲ. ಅವ್ರಿಗೆ ಹೇಳ್ತೀರಿ ಅವ ಏನ್ರಿ ಮಕ್ಬೂಲ್ ಪಟೇಲ ನಿನ್ನೆ ಮೊನ್ನೆ ಬಂದಾನ, ಅವೇ ನಮ್ಮ MLA ಇಲೆಕ್ಷನ್ದಾಗ ಏನು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ದಂಥವನೇ ಮಕ್ಬೂಲ್ ಪಟೇಲ್ ಇಲ್ಲಿ ಅಫ್ಜಲ್ಪುರ ತಾಲೂಕಿನಾಗ. ಅದು ನಿಮಗೆ ನೆನಪಿಗಿರಲಿ. ಅದಕ್ಕೆ ಸ್ವಲ್ಪ ಏನಾದರೂ ಐಂದ ವರ್ಗದವರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ನಾಲಿಗೆ ಮೇಲೆ ಗಮನ ಇಟ್ಟು ಮಾತಾಡ್ರಿ. ಅರುಣ್ ಕುಮಾರ್ ಪಾಟೀಲ್ ನೀವು ಮಾಡೋದು ಅದೇನಲ್ಲ, ಅವ್ರ ಅಧಿಕಾರಿ ಅವ್ರು ಕರೆಕ್ಟ್ ಆಗಿ ಕೇಳೋ, ಅವ್ರು ಅಧಿಕಾರ ಕೊಟ್ಟಿಲ್ಲ ಅವ್ರ ಮಗ ಅವ್ರ ತಮ್ಮಗರು ಏನು ಕೊಟ್ಟಿದ್ದಾರೆ ಅವರು. ಅವರಿಗೆ KP ಇಂಥದ್ದು ಬಸ್ಸಿನ ಚೇರ್ಮನ್ KKC ಚೇರ್ಮನ್ ಅಂಥವು ಮಾಡಿಲ್ಲ ಅವರು. ಮಾಡಿದರೆ ಏನು ಮಾಡಿದ್ರು, ಏನು ಅಧಿಕಾರಿಗಳು ಎಲ್ಲ ಕೆಲಸ ಮಾಡಿದ್ರು, ಯಾರಿಗಾಗಿಲ್ಲ ಎಲ್ಲ ಬಡವರು 45 ಜನ ಸುಖ ಪಡೆದು. ಈಗ ಇದೇ ಜನ ಹೇಳ್ತಾರೆ ಮತ್ತು ನೀವೇ ಬರ್ಬೇಕು ಸಾಹೇಬ್ರ, ತಾಲೂಕದಲ್ಲಿ ಒಂದು ಸಮಾಜ ಬೇರೆ ಸಮಾಜ ಶಾಂತಿ ಕೆಡ್ಲಕತ್ತದ, ಇಲ್ಲಿ ನೀವೇ ಇದ್ರು ಸರಿಯಾಗ ಬಯಸ್ಲಕತ್ತಾರ ಮಾಲೀಕ ವಿಕ್ತರ್ ಸಾಹೇಬ್ರಿಗೆ. ಸೃಷ್ಟಿ ಇಲ್ಲ ಹೇಳಿ. ಸಿದ್ಧಾರ್ಥ ಬಸರಿಗೌಡ 2028ಕ್ಕೆ MLA ಖಚಿತ ಅಂತ ಹೇಳ್ತಾರೆ, ಅರುಣ್ ಕುಮಾರ್ ಎಮ್ ಪಾಟೀಲ್ ಖಚಿತ ಅಂತ ಹೇಳ್ತಾರೆ, ನೀವು ಮಾಲಿಕೆ ಗುತ್ತೇದಾರ್ ಖಚಿತ ಅಂತ ಹೇಳ್ತೀರಿ. ನೀವು ಜನ ಯಾವ ಸಮಾಜಕ್ಕೆ ಅವರು ಸಂತೋಷಪಡಿಸಿದ್ದಾರೆ? ಇವರು ಯಾವ ಸಮಾಜಕ್ಕೆ ಸಂತೋಷಪಡಿಸಿದ್ದಾರೆ? 8 ವರ್ಷದ ಅಧಿಕಾರದಲ್ಲಿ ಇದ್ದಾರೆ. ಯಾವ ಸಮಾಜ ಪೂರ್ಣವಾಗಿ ಸಂತೋಷಪಡಿಸಿದ್ದಾರೆ ಅವ್ರು ಹೇಳಿ? ನಮ್ಮ ಮುಸ್ಲಿಂ ಸಮಾಜರಿಗೆ 8 ವರ್ಷ ಇತ್ತು, 8 ವರ್ಷದಾಗ 2-3 ಘಟನೆ ಮಾಡಿದ್ರು. ಇದೇ ಇದ್ರಾಗ ತಗನೂರ್ದಾಗ ಮಸೂತಿಗೆ ಬೆಂಕಿ ಹಿಡಿದ್ರು, ಖುರಾನ್ ಸುಡಿದ್ರು. ಮತ್ತು ಮೊನ್ನೆ ಬಿದ್ನೂರ್ದಾಗ ಗರ್ದಾಗ ದರ್ಗಾ ಬೀಳಿಸಿದ್ರು 10 ಗಂಟೆಗೆ. ಯಾವ ಸಮಾಜವ್ರಿಗೆ ಬೆಂಬಲ ಕೊಡಿದ್ರೆ ವಿಷಯ ಬರ್ತಾರೆ ಅವರು MLA ಆತರ ಹೇಳ್ರಿ. ಈಗ ಇಲ್ಲಿ ಕಾಂಗ್ರೆಸ್ಲಿಂದ ಜನ ಹ್ಯಾಂಗ್ ಬೆಂಬಲ ಮಾಡ್ತಾರೆ ಅವ್ರಿಗೆ? ಯಾವ ಸಮಾಜ ಸಂತೋಷ ಪಡಿದ್ರೆ? ಯಾವ ಸಮಾಜದವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ಅವರು? ಇದೇ ಕಾಂಗ್ರೆಸ್ದಿಂದ ಆಗಿತ್ತು, ಕಾಂಗ್ರೆಸ್ದಿಂದ. ಅವರ ಶಾಸಕರ ಅವಧಿಯಲ್ಲಿ ಯಾವ ಹಿಂದ ವರ್ಗದವರಿಗೆ ಯಾವ್ಯಾವ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು ಲಿಸ್ಟ್ ಮಾಡ್ಕೊಡಿ. ಮಾಡ್ಕೊಡ್ತೀವಿ ನೋಡಿ. ನಮ್ಗೆ ಎಷ್ಟು ಗೊತ್ತಿಷ್ಟು ನಮ್ಮ ಇದ್ರಾಗ ಭಾಳ ಮಂದಿ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಅವ್ರನ್ನು. ಅದು ಏನು ಮಾಡಿದಾರೆ ನಿನ್ನೆ ಕೇಳಿದ್ರೆ ಹೇಳಿದ್ರಲ್ರಿ. ನೋಡ್ರಿ ನಮ್ಮಲ್ಲಿ ಪಪ್ಪ ಬಿಡ KB ಅಂದರು, ಮಕ್ಬೂಲ್ ಪಟೇಲ್ ತಾಲೂಕು ಅಧ್ಯಕ್ಷ ಮಾಡಿದ್ರು ಅವ್ರಿಗೂ, ಮತ್ತಂದ್ರೆ ಫ್ಯಾಕ್ಟ್ರಿ ಅಧ್ಯಕ್ಷ ಮಾಡಿದ್ರು, ಮತ್ತಂದ್ರೆ ಇದು ಯಾವುದೋ ಮತ್ತು ಕ್ಯಾನಲ್ಗಳು ಅದು ಅದಕ್ಕೆ 2-3 ಭಾಳ ಮಂದಿ ಮಾಡಿದ್ದಾರೆ ಅವ್ರನ್ನು. ಅವ್ರು ಅಧಿಕಾರ ಪೀಠದಾಗ ಮಾಡಿದ್ದಾರೆ. ಆದ್ರೆ ನನಗೂ ಅಷ್ಟು ನೆನಪಿಲ್ಲ. ನೆನಪು ಮಾಡಿ ಮತ್ತೊಂದ್ಸರಿ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಅವ್ರು ಮಾಡಿದ್ರು.
28ಕ್ಕೆ ಅರುಣ್ ಕುಮಾರ್ ಅವರು MLA ಆಗೋದು ಖಚಿತ ಅಂತ ಅವ್ರು ಹೇಳ್ತಾರೆ. ಹೌದು ಸರ್, ಹೇಳ್ಕೊಳ್ಳಿ. ನಾವೇನಂತೀವಿ, ಹೈಕಮಾಂಡ್ ಅದ. ಹೈಕಮಾಂಡ್ ಹಿರಿಯರು ಯಾರ ಏನು ಹಿರಿಯರು ಯಾರಿಗೆ ಕೊಡೋರು ಗೊತ್ತದ ಅವ್ರಿಗೆ. ಏನ್ ಜಡ್ಜ್ಮೆಂಟ್ ಅದು ನೋಡ್ರಿ, 6 ಬಾರಿ ಶಾಸಕ ಆಗಿದ್ದಾರೆ ಅವರು. ಮೇಡಮ್ ಅವರೇ, 6 ಬಾರಿ ಶಾಸಕ ಆಗಿದ್ದಾರೆ ಅವರು. ಶಾಸಕರು 6 ಬಾರಿ ಶಾಸಕರಾಗಿದ್ದಾರೆ. ಮಾಲಿಕೆ ಗುತ್ತೇದಾರ್ ಸಾಹೇಬರು ಜನ ಬೆಂಬಲ 5 ಓಟ್ಗಳು ಅವರೇ ಇದ್ದಾರೆ. 5 ನಾಯಕ ಆಗಿದ್ದಾರೆ. 5 ಬೆಂಬಲ ಇದೆ ಎಲ್ಲ. ಮೊನ್ನೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಅವರು. ಮತ್ತು ಇದು APMC ಅಧ್ಯಕ್ಷ ಮತ್ತು ಅಧ್ಯಕ್ಷರು ದಲಿತರು ಅಥವಾ ಮುಸ್ಲಿಮರು ಯಾರು ಅಲ್ಲಿ ಅಂತ ಅದಕ್ಕೂ ಅವರು ಒಂದು ಮಜಾಕ್ ನಪ್ಲೆ ತೋತಾರೆ ಅವರು. 5 ನಾಯಕ ಹ್ಯಾಂಗಾತ ಯಾವ ಸಮಾಜ ಸಂತೋಷ ಪಟ್ಟಿದ್ದಾರೆ ಅವ್ರ ನಾಯಕ MLA ಆತ 2028ಕ್ಕೆ. ಈಗ ನೀವೇನ್ ಹೇಳ್ತಾ ಇದ್ರ ಅಂತಂದ್ರೆ ಮಾಲಿಕೆಯ ಗುತ್ತೇದಾರ್ ಅವರು ಅಹಿಂದ ವರ್ಗಕ್ಕೆ ಸಪೋರ್ಟ್ ಮಾಡಿದಾರ. ಒಂದು ಲಿಸ್ಟ್ ಕೊಡ್ರಿ. ಮೇಡಮ್ ಅವರು 40-45 ವರ್ಷ ಅವರು ಆಳ್ಕೆ ಮಾಡಿದ್ದಾರೆ. ಮಾಲಿಕ ಗುತ್ತೇದಾರ್ ಸಾಹೇಬರು ಯಾವ ಸಮಾಜಕರೇ ಅಂತ ಘರ್ಷಣೆ ಆಗಿಲ್ಲ ಅವ್ರ ಅಧಿಕಾರ ಪೀಠದಾಗೆ. ಅವಕಾಶ ಕೊಡ್ರಿ. ಹೇಳಿ ಏನ್ ಮಾಡ್ಯಾರ ಅವ್ರು ಪೂರ್ತಿ 17 ವರ್ಷ ಇಲ್ಲಿ ಕಾಂಗ್ರೆಸ್ ಕಟ್ಟಿದ್ರು ಅವರು. 17 ವರ್ಷ ತಾಲೂಕು ಅಧ್ಯಕ್ಷರು ಇವರು. ಇವರು 2018ದಾಗ MI ಪಾಟೀಲ್ ಸಾಹೇಬ್ರಿಗೆ ಬೆಂಬಲ ಕೊಟ್ಟಿವರು. 2023ಕ್ಕೆ ಅವರು ಯಾಕೆ ಹಿಂಸರಂದ್ರೆ ನಮ್ಮ ಸಮಾಜದ ಕೆಲಸ ಆಗಲಾಗೆ, ಸಮಾಜಕ್ಕೆ ನಮ್ಗೆ ಭಾಳ ಅನ್ಯಾಯ ಮಾಡ್ಲಕತ್ತಿದ್ರೆ ಅದಕ್ಕೆ ಅವರು ಹಿಂದಾಗಿ ಪಕ್ಷೇತರ ಕ್ಯಾಂಡಿಡೇಟ್ಗೆ ಅವರು ಬೆಂಬಲ ಮಾಡಿದ್ದಾರೆ. ಅವರು ಪಕ್ಷ ಬಿಟ್ಟಿಲ್ಲ ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಏನು ತಮ್ಮ ಸದಸ್ಯ ದಿವಸದ ರಾಜೀನಾಮೆ ಕೊಟ್ಟಿಲ್ಲ ಅವರು. ಮತ್ತು ಅದು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಪ್ರಿಯಾಂಕಾ ಸಾಹೇಬರು ರಾಧಾಕೃಷ್ಣ ಸಾಹೇಬರು ಕರೆದಕ್ಕೆ MP ದಾಗೆ ಕೆಲಸ ಮಾಡಿದ್ದಾರೆ ಅವರು. ಶರಣ ಪ್ರಕಾಶ್ ಪಾಟೀಲ್ ಸಮ್ಮುಖದಲ್ಲಿ ಕೂತು ಮೀಟಿಂಗ್ ಮಾಡಿ ನೀವು ಎಲ್ಲರೂ ಕೆಲಸ ಮಾಡಿ. ನೀವು ಇಲ್ಲಿ ಏನದ ಶಾಸಕ ಸಾಹೇಬರು ಮುಸ್ಲಿಮರಿಗೆ ತಮ್ಮ ಇದ್ರಾಗ ಇದು ಅವ್ರಿಗೆ ಪೂರ್ತಿ ನಮ್ಮ ಏನು ಕೆಲಸನೇ ಆಗಿಲ್ಲ ಸಮಾಜದ್ದು. ಏನು ಕೆಲಸ ಆಗಿಲ್ಲ ಅಂತ ಹೇಳ್ತೀವಿ. ಶಾಸಕರ ಪ್ರಮುಖ ನಾಯಕರು ಎಡಬಲ ಇರೋರು ಪಪ್ಪು ಪಟೇಲ್ ಅವರು, ಮತೀನ್ ಪಟೇಲ್ ಅವರು ಒಂದೇ ತುಟಿ ಬಿಟ್ಟು ಕರ್ತಾ ಇಲ್ಲ.